ನಮಸ್ಕಾರ ಎಲ್ರಿಗೂ. ಇವತ್ತು ನನ್ನ ಮಗನಿಗೆ ಇಷ್ಟ ಇರೋ ಪ್ಲೇನ್ ಕೇಕ್ನ ಮನೆಯಲ್ಲೇ ಪ್ರಿಪೇರ್ ಮಾಡಿ ಸರ್ಪ್ರೈಸ್ ಕೊಟ್ಟೆ. ಅವನಿಗಂತೂ ಕೇಕ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸಖತ್ ಎಂಜಾಯ್ ಮಾಡ್ಕೊಂಡು ತಿಂದು ನನಗೂ ಕೂಡ ಪ್ರೀತಿಯಿಂದ ತಿನ್ನಿಸ್ದ. ಏನು ಗೊತ್ತಾ, ಇವತ್ತು ಕೇಕ್ ಮಾಡೋ ಐಡಿಯಾನೇ ಇರಲಿಲ್ಲ. ಮಳೆ ನಿಂತಿತ್ತು ಅಂತ ಆಚೆ ಬಂದೆ. ವೆದರ್ ಕೂಡ ಸಖತ್ತಾಗಿತ್ತು. ಒಂದು ಸ್ಮಾಲ್ ವಾಕ್ ಹೋಗೋಣ ಅಂತ ನಮ್ಮೂರಲ್ಲೇ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೆ. ಹೀಗೆ ಯೋಚನೆ ಮಾಡ್ಕೊಂಡು ಹೋಗ್ತಾ ನಾನು ಯಾಕೆ ಕೇಕ್ ಮಾಡಬಾರ್ದು ಅಂತ ಯೋಚನೆ ಮಾಡಿಕೊಂಡು ಹಾಗೆ ಅಂಗಡಿನಲ್ಲಿ ಮೊಸರು ಮತ್ತು ಮೈದಾನ ತೊಗೊಂಡು ಮನೆಗೆ ಹೋದೆ. ನಾನು ಮನೆಗೆ ಬಂದಾಗ ನನ್ನ ಪಾಪು ನಮ್ಮ ಅಪ್ಪನ ಜೊತೆ ಎಲ್ಲೋ ಹೊರಗಡೆ ಹೋಗಿದ್ದ. ಅವ್ನು ಬರೋದ್ರೊಳಗೆ ಕೇಕ್ ಮಾಡಿ ಸರ್ಪ್ರೈಸ್ ಕೊಡೋಣ ಅಂತ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ ಕೇಕ್ನ ಹೇಗೆ ಮಾಡೋದು ಅಂತ ನಿಮಗೂ ಹೇಳ್ಕೊಡ್ತೀನಿ ಬನ್ನಿ. ನಾನಿಲ್ಲಿ ಒಂದು ನೀರಿನ ಗ್ಲಾಸಿನ ಅಳತೆ ತೊಗೊಂಡಿದ್ದೀನಿ. ಆ ಒಂದು ಗ್ಲಾಸಲ್ಲಿ 1 ಗ್ಲಾಸ್ ಸಕ್ಕರೆ ತೊಗೊಂಡಿದ್ದೀನಿ. ಆ ಸಕ್ಕರೆಗೆ ಅರ್ಧ ಗ್ಲಾಸಷ್ಟು ಗಟ್ಟಿ ಮೊಸರು ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ತಾ ಇದ್ದೀನಿ. ಮೊಸರಲ್ಲಿ ಸಕ್ಕರೆ ಫುಲ್ಲು ಕರಗೋ ಹಾಗೆ ಬೀಟ್ ಮಾಡಿಕೊಂಡು ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡಿದ್ದೀನಿ. ಸನ್ಫ್ಲವರ್ ಆಯಿಲ್ನು ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡಬೇಕು. ಇದಾದಮೇಲೆ ಅದೇ ಗ್ಲಾಸಲ್ಲಿ 2 ಗ್ಲಾಸಷ್ಟು ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. 1 ಗ್ಲಾಸ್ ಸಕ್ಕರೆಗೆ 2 ಗ್ಲಾಸ್ ಮೈದಾ ಹಿಟ್ಟು ಸರಿ ಹೋಗುತ್ತೆ. ಸಿಹಿ ಪ್ರಮಾಣ ಕರೆಕ್ಟಾಗಿರುತ್ತೆ. ಮೈದಾನು ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ. ಬೀಟ್ ಮಾಡ್ಕೊಂಡ್ಮೇಲೆ ನೀವು ನೋಡ್ಬೋದು, ಈಗ ಬರ್ತಾ ಬರ್ತಾ ಮಿಶ್ರಣ ತುಂಬ ಗಟ್ಟಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನ ನೀವು ಕೂಡ ನೋಡ್ಬೋದು. ಈಗ ಈ ಮಿಶ್ರಣನ ಸರಿ ಮಾಡ್ಕೊಳ್ಳೋದಕ್ಕೆ ಅಂತ ಅದೇ ಗ್ಲಾಸ್ನಲ್ಲಿ ಅರ್ಧ ಗ್ಲಾಸಷ್ಟು ಕಾಯಿಸಿ ಆರಿಸಿರೋ ತಣ್ಣಗಿರೋ ಹಾಲನ್ನು ಸೇರಿಸ್ಕೊಂಡು ಮತ್ತೆ ಬೀಟ್ ಮಾಡಿಕೊಂಡ್ರೆ ಒಂದು ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಈಗ ಇದಕ್ಕೆ ನಾನು 3/4 ಸ್ಪೂನಷ್ಟು ಬೇಕಿಂಗ್ ಪೌಡರ್, 1/4 ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಂಡು ಲೈಟಾಗಿ ಬೀಟ್ ಮಾಡಿಕೊಂಡು ಇದಕ್ಕೆ 8 ಡ್ರಾಪಷ್ಟು ಅಂದರೆ ನಿಯರ್ಲಿ 1 ಸ್ಪೂನಷ್ಟು ವೆನಿಲಾ ಎಸೆನ್ಸ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಈಗ ಮತ್ತೆ ಲೈಟಾಗಿ ಬೀಟ್ ಕೊಟ್ಟರೆ ದೋಸೆ ಹಿಟ್ಟಿನ ಹದಕ್ಕೆ ಪರ್ಫೆಕ್ಟಾಗಿ ಬರುತ್ತೆ. ಈಗ ನಾವು ಕುಕ್ಕರ್ ಬಟ್ಲನ್ನು ತೊಗೊಂಡು ಅದಕ್ಕೆ ತುಪ್ಪ ಸವರ್ಕೊಂಡು ಒಂದು ಹೋಳಿಗೆ ಶೀಟ್ನು ಕೂಡ ರೌಂಡಾಗಿ ಕಟ್ ಮಾಡಿಕೊಂಡು ಅದಕ್ಕೂ ತುಪ್ಪ ಸವರ್ಕೊಂಡು ಅದನ್ನು ಕುಕ್ಕರ್ ಒಳಗೆ ಸರಿಯಾಗಿ ಕೂರಿಸಿ ಅದಕ್ಕೆ ಕೇಕ್ ಮಿಶ್ರಣನ ಹಾಕಿ 2 ಸಲ ಟ್ಯಾಪ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಗ್ಯಾಸ್ಕೆಟ್ ಸಮೇತ ಕ್ಲೋಸ್ ಮಾಡ್ತಿದ್ದೀನಿ. ನೀವು ನೋಡ್ಬೋದು, ಅದರಲ್ಲಿ ನಾನು ಯಾವುದೇ ರೀತಿ ವೆಯ್ಟ್ ಇಟ್ಟಿರೋದಿಲ್ಲ. ಇದಾದಮೇಲೆ ಸ್ಟವ್ ಆನ್ ಮಾಡಿ ಹೆಂಚನ್ನ ಕಾಯಕ್ಕಿಟ್ಟು ಅದು ತುಂಬ ಕಾದ ನಂತರನೇ ಕುಕ್ಕರ್ನ ಬೇಯಕ್ಕಿಟ್ಟಿದ್ದೀನಿ. ಇದನ್ನ ಪೂರ್ತಿ 45 ನಿಮಿಷ ಬೇಯಿಸಿ ಅದು ತಣ್ಣಗಾದ ನಂತರನೇ ಅದನ್ನ ಪ್ಲೇಟ್ ಮೇಲೆ ಉಲ್ಟಾ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು, ನಾನು ಇದಕ್ಕೆ ಯಾವುದೇ ರೀತಿ ಚಾಕು ಸಹಾಯನ ಬಳಸಿಲ್ಲ. ಹಾಗೆ ಉಲ್ಟಾ ಮಾಡ್ತಿದ್ದಂಗೆ ಕೇಕು ಪರ್ಫೆಕ್ಟಾಗಿ ಬಂದು ನಿಂತಿದೆ. ನನ್ನ ಮಗ ಕೂಡ ಕೇಕ್ ಮಾಡೋವಾಗಲೇ ಬಂದಿದ್ದ. ಈಗ ಕೇಕ್ನ ನೋಡಿ ಅವನು ಕೂಡ ತುಂಬ ಖುಷಿಯಾದ. ಅವನು ಕೂಡ ಕೇಕ್ನ ಕಟ್ ಮಾಡಬೇಕು ಅಂತ ತುಂಬ ಹೊತ್ತಿಂದ ಕಾಯ್ತಾ ಇದ್ದ. ಈಗ ಅವನೇ ಕೇಕು ಕೂಡ ಕಟ್ ಮಾಡ್ದ. ಅವನು ಇಷ್ಟಪಟ್ಟು ತಿಂದು ನನಗೂ ಪ್ರೀತಿಯಿಂದ ತಿನ್ನಿಸ್ದ. ಇವತ್ತಿನ ಕೇಕ್ ರೆಸಿಪಿ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.